ದರೋಡೆ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದ 3 ದರೋಡೆಗಳು ನಡೆದು ಹೋಗಿ 60 ಗಂಟೆ ಆಗೋಗಿ. ಆದರೆ ಈವರೆಗೂ 3 ಕೇಸ್ನಲ್ಲೂ ಒಬ್ಬ ಆರೋಪಿ ಕೂಡ ಬಂಧನಕ್ಕೊಳಗಾಗಿಲ್ಲ. ರಾಜ್ಯ ಪೊಲೀಸರಿಗೆ ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಎಫರ್ಟ್ ಹಾಕ್ತಿಲ್ಲ ಅಂತಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪೊಲೀಸರ ಕೈಗೆ ಒಬ್ಬ ಆರೋಪಿ ಈವರೆಗೂ ಸಿಕ್ಕಿಲ್ಲ. 3 ಪ್ರತ್ಯೇಕ ಪ್ರಕರಣ. ಯಾವ ರೀತಿ ಸಾಗಿದೆ ಪೊಲೀಸರ ತನಿಖೆ, ಯಾಕೆ ಈ ಖದೀಮರನ್ನ ಸೆರೆ ಹಿಡಿಯೋದು ಕಷ್ಟವಾಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯ ಬೆಚ್ಚಿ ಬೀಳಿಸಿದ 3 ದರೋಡೆಯಾಗಿ 60 ಗಂಟೆ. ತನಿಖೆಗೆ ಹೋದ ಪೊಲೀಸರ ಕೈ ಖಾಲಿ. ಕರುನಾಡೆ ಬೆಚ್ಚಿ ಬೀಳಿಸಿದ ಮಂಗಳೂರು ವಿಜಯಪುರದಲ್ಲಿ ದರೋಡೆಯಾಗಿ 60 ಗಂಟೆಯಾಯಿತು. ಬೀದರ್ನಲ್ಲಿ ದರೋಡೆ 72 ಗಂಟೆಯಾದರೂ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ಹಿಂದೆ ಬಿದ್ದಿದ್ದಾರೆ. ಒಂದ್ ಕಡೆ ಆರೋಪಿಗಳು ಜಾಲಿಯಾಗಿರುವ ವಿಡಿಯೋ ಫೋಟೋಗಳು ಪತ್ತೆಯಾಗ್ತಾ ಇದ್ರೆ, ಅತ್ತ ಪೊಲೀಸರು ಮಾತ್ರ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಎಡವಿದ್ದಾರೆ. ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್. ಕೋಟೆಕಾರು ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದನ್ನ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನ ಎಗರಿಸಿದ ಗ್ಯಾಂಗ್ ಬಳಿಕ 2 ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. 2 ಕಾರಿನಲ್ಲಿ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ. ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ. ಮುಂಬೈ, ಗೋವಾ, ತಮಿಳುನಾಡು, ಕೇರಳದ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ. ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಲಿದ್ದಾರೆ ಎನ್ನಲಾಗ್ತಾ ಇದೆ. ಬೀದರ್ ದರೋಡೆಯಲ್ಲಿ ಸತ್ತವರು ಇಬ್ರು. ಬೀದರ್ನಲ್ಲಿ ನಡೆದ ರಾಬರಿಯಲ್ಲಿ ಬೈಕ್ನಲ್ಲಿ ಬಂದ ಆಗಂತುಕರು 2 ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಫೈರ್ ಮಾಡಿದ್ರು. ಈ ಘಟನೆಯಲ್ಲಿ ಗಿರಿ ವೆಂಕಟಸೆ ಪಡೆಯುತ್ತಿದ್ದಾನೆ. ಆದರೆ ಇದರ ಕನಿಷ್ಠ ಮಾಹಿತಿಯೂ ಇಲ್ಲದ ಪೌರಾಡಳಿತ ಸಚಿವ ಹಾಗೂ ಬೀದರ್ನ ಉಸ್ತುವಾರಿ ರಹೀಂ ಖಾನ್ ಸತ್ತವರು ಒಬ್ಬರಲ್ಲ 2 ಅಂತ ಹೇಳಿದ್ದಾರೆ. SBI ಎಂಪ್ಲಾಯಿಗೆ ಇಬ್ಬರಿಗೂ ಡೆತ್ ಆಗಿದೆ. ಮತ್ತೆ ಇದು ಬೀದರ್ನಲ್ಲಿ ನನ್ನ ಪ್ರಕಾರ ಈ ತರ ಮೊದಲನೇ ಕೇಸು. ದಾವಣಗೆರೆಯಲ್ಲಿ 3 ತಿಂಗಳ ಹಿಂದಿನ ರಾಬರಿ ಬೆಳಕಿಗೆ ಆಶ್ಚರ್ಯ ಅನಿಸಿದ್ರು ಸತ್ಯ ವೀಕ್ಷಕರೇ. ಕರುನಾಡಿನಲ್ಲಿ ಬೀದರ್ ಮಂಗಳೂರಿಗಿಂತ ಭಿನ್ನ ಬ್ಯಾಂಕ್ ದರೋಡೆ ನಡೆದಿದ್ದೇ ದಾವಣಗೆರೆಯಲ್ಲಿ. ಅದು 2024 ಅಕ್ಟೋಬರ್ 28. ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕ್ಗೆ ನುಗ್ಗಿದ ದರೋಡೆಕೋರರು ಲೂಟಿ ಮಾಡಿದ್ರು. ರಾತ್ರೋರಾತ್ರಿ ಬ್ಯಾಂಕ್ನ ಲಾಕರ್ನಲ್ಲಿಟ್ಟಿದ್ದ 12.95 ಕೋಟಿ ಮೌಲ್ಯದ ಚಿನ್ನ ಎಗರಿಸಿ ಪರಾರಿಯಾಗಿದ್ರು. ಒಟ್ಟಾರೆ ರಾಜ್ಯದಲ್ಲಿ ನಡೆದ ಒಂದೊಂದೇ ದರೋಡೆ ಬೆಳಕಿಗೆ ಬರ್ತಿದ್ದು, ಬಡವರ ಹಣ ಕದ್ದ ಕಳ್ಳರು ಎಲ್ಲಿ ಅಡಗಿ ಕೂತಿದ್ದಾರೆಂಬುದು ಮಾತ್ರ ಪೊಲೀಸರಿಗೆ ಚಾಲೆಂಜ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 3 ದರೋಡೆ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದ 3 ದರೋಡೆಗಳು ನಡೆದು ಹೋಗಿ 60 ಗಂಟೆ ಆಗೋಗಿ. ಆದರೆ ಈವರೆಗೂ 3 ಕೇಸ್ನಲ್ಲೂ ಒಬ್ಬ ಆರೋಪಿ ಕೂಡ ಬಂಧನಕ್ಕೊಳಗಾಗಿಲ್ಲ. ರಾಜ್ಯ ಪೊಲೀಸರಿಗೆ ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಎಫರ್ಟ್ ಹಾಕ್ತಿಲ್ಲ ಅಂತಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪೊಲೀಸರ ಕೈಗೆ ಒಬ್ಬ ಆರೋಪಿ ಈವರೆಗೂ ಸಿಕ್ಕಿಲ್ಲ. 3 ಪ್ರತ್ಯೇಕ ಪ್ರಕರಣ. ಯಾವ ರೀತಿ ಸಾಗಿದೆ ಪೊಲೀಸರ ತನಿಖೆ, ಯಾಕೆ ಈ ಖದೀಮರನ್ನ ಸೆರೆ ಹಿಡಿಯೋದು ಕಷ್ಟವಾಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯ ಬೆಚ್ಚಿ ಬೀಳಿಸಿದ 3 ದರೋಡೆಯಾಗಿ 60 ಗಂಟೆ. ತನಿಖೆಗೆ ಹೋದ ಪೊಲೀಸರ ಕೈ ಖಾಲಿ. ಕರುನಾಡೆ ಬೆಚ್ಚಿ ಬೀಳಿಸಿದ ಮಂಗಳೂರು ವಿಜಯಪುರದಲ್ಲಿ ದರೋಡೆಯಾಗಿ 60 ಗಂಟೆಯಾಯಿತು. ಬೀದರ್ನಲ್ಲಿ ದರೋಡೆ 72 ಗಂಟೆಯಾದರೂ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ಹಿಂದೆ ಬಿದ್ದಿದ್ದಾರೆ. ಒಂದ್ ಕಡೆ ಆರೋಪಿಗಳು ಜಾಲಿಯಾಗಿರುವ ವಿಡಿಯೋ ಫೋಟೋಗಳು ಪತ್ತೆಯಾಗ್ತಾ ಇದ್ರೆ, ಅತ್ತ ಪೊಲೀಸರು ಮಾತ್ರ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಎಡವಿದ್ದಾರೆ. ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್. ಕೋಟೆಕಾರು ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದನ್ನ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನ ಎಗರಿಸಿದ ಗ್ಯಾಂಗ್ ಬಳಿಕ 2 ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. 2 ಕಾರಿನಲ್ಲಿ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ. ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ. ಮುಂಬೈ, ಗೋವಾ, ತಮಿಳುನಾಡು, ಕೇರಳದ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ. ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಲಿದ್ದಾರೆ ಎನ್ನಲಾಗ್ತಾ ಇದೆ.
ಬೀದರ್ ದರೋಡೆಯಲ್ಲಿ ಸತ್ತವರು ಒಬ್ಬರು ಇಬ್ರು. ಬೀದರ್ನಲ್ಲಿ ನಡೆದ ರಾಬರಿಯಲ್ಲಿ ಬೈಕ್ನಲ್ಲಿ ಬಂದ ಆಗಂತುಕರು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಫೈರ್ ಮಾಡಿದ್ರು. ಈ ಘಟನೆಯಲ್ಲಿ ಗಿರಿ ವೆಂಕಟಸೆ ಪಡೆಯುತ್ತಿದ್ದಾನೆ. ಆದರೆ ಇದರ ಕನಿಷ್ಠ ಮಾಹಿತಿಯೂ ಇಲ್ಲದ ಪೌರಾಡಳಿತ ಸಚಿವ ಹಾಗೂ ಬೀದರ್ನ ಉಸ್ತುವಾರಿ ರಹೀಂ ಖಾನ್ ಸತ್ತವರು ಒಬ್ಬರಲ್ಲ ಇಬ್ಬರು ಅಂತ ಹೇಳಿದ್ದಾರೆ. SBI ಎಂಪ್ಲಾಯಿಗೆ ಇಬ್ಬರದು ಡೆತ್ ಆಗಿದೆ. ಮತ್ತೆ ಇದು ಬೀದರ್ನಲ್ಲಿ ನನ್ನ ಪ್ರಕಾರ ಈ ತರ ಮೊದಲನೇ ಕೇಸು. ದಾವಣಗೆರೆಯಲ್ಲಿ 3 ತಿಂಗಳ ಹಿಂದಿನ ರಾಬರಿ ಬೆಳಕಿಗೆ ಆಶ್ಚರ್ಯ ಅನಿಸಿದ್ರು ಸತ್ಯ ವೀಕ್ಷಕರೇ. ಕರುನಾಡಿನಲ್ಲಿ ಬೀದರ್ ಮಂಗಳೂರಿಗಿಂತ ಭಿನ್ನ ಬ್ಯಾಂಕ್ ದರೋಡೆ ನಡೆದಿದ್ದೇ ದಾವಣಗೆರೆಯಲ್ಲಿ. ಅದು 2024 ಅಕ್ಟೋಬರ್ 28 ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕ್ಗೆ ನುಗ್ಗಿದ ದರೋಡೆಕೋರರು ಲೂಟಿ ಮಾಡಿದ್ರು. ರಾತ್ರೋರಾತ್ರಿ ಬ್ಯಾಂಕ್ನ ಲಾಕರ್ನಲ್ಲಿಟ್ಟಿದ್ದ 12.95 ಕೋಟಿ ಮೌಲ್ಯದ ಚಿನ್ನ ಎಗ್ಗರಿಸಿ ಪರಾರಿಯಾಗಿದ್ರು. ಒಟ್ಟಾರೆ ರಾಜ್ಯದಲ್ಲಿ ನಡೆದ ಒಂದೊಂದೇ ದರೋಡೆ ಬೆಳಕಿಗೆ ಬರ್ತಿದ್ದು, ಬಡವರ ಹಣ ಕದ್ದ ಕಳ್ಳರು ಎಲ್ಲಿ ಅಡಗಿ ಕೂತಿದ್ದಾರೆಂಬುದು ಮಾತ್ರ ಪೊಲೀಸರಿಗೆ ಚಾಲೆಂಜ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 3 ದರೋಡೆ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದ 3 ದರೋಡೆಗಳು ನಡೆದು ಹೋಗಿ 60 ಗಂಟೆ ಆಗೋಗಿ. ಆದರೆ ಈವರೆಗೂ 3 ಕೇಸ್ನಲ್ಲೂ ಒಬ್ಬ ಆರೋಪಿ ಕೂಡ ಬಂಧನಕ್ಕೊಳಗಾಗಿಲ್ಲ. ರಾಜ್ಯ ಪೊಲೀಸರಿಗೆ ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಎಫರ್ಟ್ ಹಾಕ್ತಿಲ್ಲ ಅಂತಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪೊಲೀಸರ ಕೈಗೆ ಒಬ್ಬ ಆರೋಪಿ ಈವರೆಗೂ ಸಿಕ್ಕಿಲ್ಲ. 3 ಪ್ರತ್ಯೇಕ ಪ್ರಕರಣ. ಯಾವ ರೀತಿ ಸಾಗಿದೆ ಪೊಲೀಸರ ತನಿಖೆ? ಯಾಕೆ ಈ ಖದೀಮರನ್ನ ಸೆರೆ ಹಿಡಿಯೋದು ಕಷ್ಟವಾಗ್ತಾ ಇದೆ? ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯ ಬೆಚ್ಚಿ ಬೀಳಿಸಿದ 3 ದರೋಡೆಯಾಗಿ 60 ಗಂಟೆ. ತನಿಖೆಗೆ ಹೋದ ಪೊಲೀಸರ ಕೈ ಖಾಲಿ. ಕರುನಾಡೆ ಬೆಚ್ಚಿ ಬೀಳಿಸಿದ ಮಂಗಳೂರು ವಿಜಯಪುರದಲ್ಲಿ ದರೋಡೆಯಾಗಿ 60 ಗಂಟೆಯಾಯಿತು. ಬೀದರ್ನಲ್ಲಿ ದರೋಡೆ 72 ಗಂಟೆಯಾದರೂ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ಹಿಂದೆ ಬಿದ್ದಿದ್ದಾರೆ. ಒಂದ್ ಕಡೆ ಆರೋಪಿಗಳು ಜಾಲಿಯಾಗಿರುವ ವಿಡಿಯೋ ಫೋಟೋಗಳು ಪತ್ತೆಯಾಗ್ತಾ ಇದ್ರೆ, ಅತ್ತ ಪೊಲೀಸರು ಮಾತ್ರ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಎಡವಿದ್ದಾರೆ. ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್. ಕೋಟೆಕಾರು ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದನ್ನ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನ ಎಗರಿಸಿದ ಗ್ಯಾಂಗ್ ಬಳಿಕ 2 ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. 2 ಕಾರಿನಲ್ಲಿ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ. ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ. ಮುಂಬೈ, ಗೋವಾ, ತಮಿಳುನಾಡು, ಕೇರಳದ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ. ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಲಿದ್ದಾರೆ ಎನ್ನಲಾಗ್ತಾ ಇದೆ. ಬೀದರ್ ದರೋಡೆಯಲ್ಲಿ ಸತ್ತವರು ಒಬ್ಬರು ಇಬ್ರು. ಬೀದರ್ನಲ್ಲಿ ನಡೆದ ರಾಬರಿಯಲ್ಲಿ ಬೈಕ್ನಲ್ಲಿ ಬಂದ ಆಗಂತುಕರು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಫೈರ್ ಮಾಡಿದ್ರು. ಈ ಘಟನೆಯಲ್ಲಿ ಗಿರಿ ವೆಂಕಟಸೆ ಪಡೆಯುತ್ತಿದ್ದಾನೆ. ಆದರೆ ಇದರ ಕನಿಷ್ಠ ಮಾಹಿತಿಯೂ ಇಲ್ಲದ ಪೌರಾಡಳಿತ ಸಚಿವ ಹಾಗೂ ಬೀದರ್ನ ಉಸ್ತುವಾರಿ ರಹೀಂ ಖಾನ್ ಸತ್ತವರು ಒಬ್ಬರಲ್ಲ ಇಬ್ಬರು ಅಂತ ಹೇಳಿದ್ದಾರೆ. SBI ಎಂಪ್ಲಾಯಿಗೆ ಇಬ್ಬರದು ಡೆತ್ ಆಗಿದೆ. ಮತ್ತೆ ಇದು ಬೀದರ್ನಲ್ಲಿ ನನ್ನ ಪ್ರಕಾರ ಈ ತರ ಮೊದಲನೇ ಕೇಸು. ದಾವಣಗೆರೆಯಲ್ಲಿ 3 ತಿಂಗಳ ಹಿಂದಿನ ರಾಬರಿ ಬೆಳಕಿಗೆ ಆಶ್ಚರ್ಯ ಅನಿಸಿದ್ರು ಸತ್ಯ ವೀಕ್ಷಕರೇ. ಕರುನಾಡಿನಲ್ಲಿ ಬೀದರ್ ಮಂಗಳೂರಿಗಿಂತ ಭಿನ್ನ ಬ್ಯಾಂಕ್ ದರೋಡೆ ನಡೆದಿದ್ದೇ ದಾವಣಗೆರೆಯಲ್ಲಿ. ಅದು 2024 ಅಕ್ಟೋಬರ್ 28 ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕ್ಗೆ ನುಗ್ಗಿದ ದರೋಡೆಕೋರರು ಲೂಟಿ ಮಾಡಿದ್ರು. ರಾತ್ರೋರಾತ್ರಿ ಬ್ಯಾಂಕ್ನ ಲಾಕರ್ನಲ್ಲಿಟ್ಟಿದ್ದ 12.95 ಕೋಟಿ ಮೌಲ್ಯದ ಚಿನ್ನ ಎಗ್ಗರಿಸಿ ಪರಾರಿಯಾಗಿದ್ರು. ಒಟ್ಟಾರೆ ರಾಜ್ಯದಲ್ಲಿ ನಡೆದ ಒಂದೊಂದೇ ದರೋಡೆ ಬೆಳಕಿಗೆ ಬರ್ತಿದ್ದು, ಬಡವರ ಹಣ ಕದ್ದ ಕಳ್ಳರು ಎಲ್ಲಿ ಅಡಗಿ ಕೂತಿದ್ದಾರೆಂಬುದು ಮಾತ್ರ ಪೊಲೀಸರಿಗೆ ಚಾಲೆಂಜ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.